ನಮ್ಮ ತಾಲೂಕಲ್ಲಿ ಒಂದು ವಾಲ್ಮೀಕಿ ಭವನ ಕಟ್ಟಕ್ಕೆ 15 ವರ್ಷ ಸಮಯ ತಗೊಂಡಿದ್ದಾರೆ. ಬರೀ ವಾಲ್ಮೀಕಿ ಭವನ ನಾವು ಫೋಟೋ ತೋರಿಸೋದು ನಮ್ಮ ಸಮಾಜದ ಯುವಕರಿಗೆ ಮತ್ತು ಮುಖಂಡರುಗಳಿಗೆ ನಾನು ಭವನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾರೆ. ಅದನ್ನು 2008ರಲ್ಲಿ ಮಾಜಿ ಶಾಸಕರಾದ ಚಿಕ್ಕಣ್ಣವರು ಅವ್ರ ಸ್ವಂತ ದುಡ್ಡಿಂದ ಆ ಜಾಗನ ಗುರುತಿಸ್ಕೊಟ್ಟಿದ್ರು. ಆ ಜಾಗದಲ್ಲಿ ಸ್ಟಾರ್ಟ್ ಮಾಡಿದಂಥ ಭವನ ಇವತ್ತವರೆಗೂ ಅದು ಒಂದೊಂದು ದಿಕ್ಕಲ್ಲಿ 6 ತಿಂಗಳು ನಡೆಯುತ್ತೆ, 2 ವರ್ಷ ನಿಂತ್ಕೊಳ್ಳುತ್ತೆ. ಚುನಾವಣೆ ಬಂದ 6 ತಿಂಗಳು ಪೇಂಟ್ ಕಟ್ಟಡ ಸ್ಟಾರ್ಟ್ ಮಾಡ್ತಾರೆ, 6 ತಿಂಗಳಾದ್ಮೇಲೆ ಮತ್ತೆ ನಿಲ್ಲಿಸ್ತಾರೆ. ಈಗ ಹೋಗಬೇಕಾದ್ರೆ ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡ್ಬೋದು. ಅದೇ ರೀತಿ ತಾಲೂಕಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ. ನೀವೇ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ವಾಟ್ಸಪ್ ಫೇಸ್ಬುಕ್ನಲ್ಲಿ ಜನನೇ ಈ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗೈತೆ, ಯಾವ ರೀತಿ ಆಗಿಲ್ಲ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನನೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾನಾಗಲಿ ಅಥವಾ ಜಯಪ್ರಕಾಶ್ ಅವರಾಗಲಿ ನಾವ್ಯಾರೂ ಮಾತಾಡಿಲ್ಲ, ಈ ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ. ಯಗ್ನೂರಿನಲ್ಲಿ ಮೊನ್ನೆ ಗದ್ದೆ ನಾಟಿ ಮಾಡಿದ್ದಾರೆ, ಮಹಿಳೆಯರು ಗದ್ದೆ ನಾಟಿ ಮಾಡಿದ್ದಾರೆ. ನಮ್ಮೂರು ಅಭಿವೃದ್ಧಿ ಆಗಿದೆ, ರಸ್ತೆಯಲ್ಲೆಲ್ಲ ನಾವು ಭತ್ತ ಬೆಳೀತಾ ಇದ್ದೀವಿ ಅಂತ ಅಭಿವೃದ್ಧಿ ಆಗಿದೆ ಅಂತೇಳಿ ಭತ್ತ ನಾಟಿ ಮಾಡಿದ್ದಾರೆ. ಹಳ್ಳದ ಮನಗನಹಳ್ಳಿಲೂ ಅದೇ ಥರ ಆಗಿದೆ. ನಮ್ಮ ಮುಳ್ಳೂರು ಮೊನ್ನೆ ರಾತ್ರಿ ಬಸ್ ಕೆರೆಗೆ ಹೋಗಿತ್ತಲ್ಲ, ನಮಗೆಲ್ಲ ಗೊತ್ತಿರ್ಬೋದು ಬಸ್ ಯಾಕೆ ಕೆರೆಗೆ ಹೋಯ್ತು ಅಂತ. ಗೊಂದಕಾಲುಂಡಿ ರಸ್ತೆ ಸರಿಯಾಗಿದ್ದರೆ ಕೆರೆಗೆ ಬಸ್ ಯಾಕೆ ಹೋಯ್ತಿತ್ತು. ಅದೇ ರೀತಿ ಒಂದು ತಿಂಗಳಿಂದೆ ನಮ್ಮ ಕಟ್ಟೆಮನಹಳ್ಳಿ ಹುಡುಗರು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಬಿದ್ದು ಆಕ್ಸಿಡೆಂಟ್ ಆಗಿ, ಅವತ್ತು ಸುಧಾ ನಾನು ನಿಮ್ಮ ಮುಖಾಂತರ ಮಾತಾಡಿದ್ದೆ. ಫಸ್ಟ್ ಈ ರಸ್ತೆ ಅಭಿವೃದ್ಧಿ ಮಾಡಿಸಿ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಸಚಿವರು ಎಲ್ಲರೂ ಬರ್ತಾ ಇದ್ದಾರೆ ರೆಸಾರ್ಟ್ಗೆ, ಎಲ್ಲರೂ ಬಂದು ಉಳ್ಕೊತಾರೆ, ಎಲ್ಲರೂ ಬಂದು ಹೋಗ್ತಾರೆ, ಅದೊಂದು ರಸ್ತೆ ಅಭಿವೃದ್ಧಿ ಮಾಡಿಸಿ ಅಂತ ಹೇಳಿದೆ. ಆದರೆ ಆ ಆಕ್ಸಿಡೆಂಟಲ್ಲಿ ಒಬ್ಬ ಹುಡುಗ ತೀರೋದ, ಚಿಕ್ಕ ಹುಡುಗ, ಒಬ್ಬನೇ ಮಗ ತೀರೋಯ್ತು ಹುಡುಗ ಅಂತ ಹೇಳಿ ನನಗೆ ಮಾಹಿತಿ ಬಂತು. ನಾವೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಸಹಕಾರ ಮಾಡಿ ಬಂದಿದ್ವಿ. ಅದೇ ರೀತಿ ಮೊನ್ನೆ ಆರೋಪುರ ಒಬ್ಬ ತಮಿಳು ಸಮಾಜದ ಒಬ್ಬ ಹುಡುಗ ಬೈಕ್ ಆಕ್ಸಿಡೆಂಟಲ್ಲಿ ತೀರೋಗ್ತಾನೆ. ಅವನು ಯಾಕೆ ತೀರೋದ ಅಂತ ಎಲ್ಲ ಕೇಳಿದ್ರೆ ಆ ಭಾಗದ ಮುಖಂಡರು ಹೇಳ್ತಾರೆ, 2 ಲೋಡ್ 3 ಲೋಡ್ ಏಕ ರೋಡಲ್ಲಿ ಸ್ಯಾಂಡು ಎಲ್ಲ ಗುಡ್ಡೆ ಹಾಕಿದ್ರಂತೆ. ಆ ಗುಡ್ಡೆನ ಅದು 3-4 ತಿಂಗಳಿಂದ ಹಂಗೆ ಬಿದ್ದೈತಂತೆ. ಆ ಗುಡ್ಡೆಗೆ ಹೋಗಿ ನೈಟ್ ಹೊತ್ತು ಆ ಗುಡ್ಡೆಗೆ ಆಕ್ಸಿಡೆಂಟ್ ಆಗಿ ಆ ಹುಡುಗ ಸತ್ತಿದ್ದಾನೆ. ಈಗ ರಸ್ತೆನಲ್ಲಿ ಏನು ಹಾಕಬೇಕು ಏನು ಹಾಕಬಾರ್ದು ಅಂತ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಗೊತ್ತಾಗಲ್ವಾ? ಹಗಲೊತ್ತು ರಾತ್ರಿ ಹೊತ್ತು ಈ ತಾಲೂಕಲ್ಲಿ ಹೆಚ್ಚಿನದಾಗಿ ಬಗ್ಗೆ ಬಹಳ ಸೌಂಡ್ ಆಗ್ತಿದೆ. ಈಗ ಇದಕ್ಕೆ ಶಾಸಕರ ಅನುಮತಿ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಇದೆ. ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಈ ತಾಲೂಕಿನ ಅಧಿಪತಿ ಯಾರು? ಶಾಸಕರು. ಈ ತಾಲೂಕಿಗೆ ಯಾವುದೇ ಒಂದು ಕೈಗಾರಿಕೆ ಬರಲಿ, ಒಂದು ರೆಸಾರ್ಟ್ ಬರಲಿ, ಇನ್ನೊಂದು ಬರಲಿ, ಪೊಲ್ಯೂಷನ್ ಬೋರ್ಡ್ ಇದೆ, ಗ್ರಾಮ ಪಂಚಾಯತಿ ಇದೆ, ಪೊಲೀಸ್ ಇದೆ, ತಹಸೀಲ್ದಾರ್ ಇದ್ದಾರೆ. ಇವ್ರ ಗಮನಕ್ಕೆ ಯಾರ ಗಮನಕ್ಕೂ ಬರ್ದೇನೆ ಕಟ್ಟಡ ಮಾಡೋಕ್ಕಾಗತ್ತಾ? ಅವರೆಲ್ಲ ಮಾಡ್ತಾ ಇರೋದಕ್ಕೆ ಕುಮ್ಮಕ್ಕೆ ಇವ್ರು ಕೊಡ್ತಾ ಇರೋದಕ್ಕೆ ಮಾಡ್ತಾ ಇರೋದು. ರೆಸಾರ್ಟ್ ಯಾಕೆ ಬೇಕ್ರಿ? ರೆಸಾರ್ಟು ಇರೋವನ್ನ ಕೊಟ್ಟಾಗೋಗಿದೆ. ಹಿಂದೆ ಇರೋವು ಏನೋ ಮಾಡ್ಕೊಂಡು ಹೋಗ್ತಾರೆ, ಬಿಟ್ಬಿಡ್ಬೇಕು. ಪ್ರತಿ ವರ್ಷ 5, 6, 10 ಹಿಂಗೆ ರೆಸಾರ್ಟ್ ಮಾಡ್ತಾ ಇದ್ರೆ ರೆಸಾರ್ಟ್ ಅಭಿವೃದ್ಧಿಗೆ ಬಂದಿದ್ದೀರಾ? ಈ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದ್ದೀರಾ ನೀವು? ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮನ್ನ ಶಾಸಕರು ಮಾಡಿರೋದು. ನಾವು ರೆಸಾರ್ಟ್ ಅಭಿವೃದ್ಧಿಗೋಸ್ಕರ ನಾವು ಶಾಸಕರು ಮಾಡಿಲ್ಲ. ಈ ಕ್ಷೇತ್ರದ ಜನ ಸಮಯ ಬಂದಾಗ ಕೊಡ್ತಾರೆ ಉತ್ತರನ.